स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ದಿನಾಂಕ 3/5/2025 ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಟ್ಟಾರೆ 499 ಹೊಲಿಗೆ ಯಂತ್ರಗಳು ಜೊತೆಗೆ ವಿದ್ಯುತ್ ಮೋಟರನ್ನು ವಿತರಿಸ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕೆ ಬೃಹತ್ ಮತ್ತು ಮಧ್ಯಮ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಕಚೇರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿತರಿಸಿದ್ದೇವೆ. ಇದು 4ನೇ ಬಾರಿಗೆ 4 ತಾಲೂಕುಗಳ ಫಲಾನುಭವಿಗಳಿಗೆ ಕರೆದು ನಮ್ಮ ಕಚೇರಿಯಲ್ಲಿ ಇವತ್ತಿನ ದಿವಸ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ವಿತರಿಸ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಒಟ್ಟಾರೆ 499 ಫಲಾನುಭವಿಗಳು ಈ ವರ್ಷಕ್ಕೆ ನಾವು ಹೊಲಿಗೆ ಯಂತ್ರಗಳು ಹಂಚ್ತಾ ಇದ್ದೀವಿ. ಸುಭಾಷ್ ಗೌಡ ಎಂ ಪಾಟೀಲ್, ಉಪನಿರ್ದೇಶಕರು ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ, ವಿಜಯಪುರ. ಜಿಲ್ಲಾ ಪಂಚಾಯತ್ ವಿಜಯಪುರ ಇಲಾಖೆಯಿಂದ 2024-25ನೇ ಸಾಲಿಗೆ ಜಿಲ್ಲಾ ಉದ್ಯಮ ಕೇಂದ್ರ ಹಾಗೂ ವೃತ್ತಿಪರ ಕುಶಲಕರ್ಮಿಗಳಿಗೆ ಸುಧಾರಿತ ಸಂಘಟನೆ ಸರಬರಾಜು ಯೋಜನೆಯಡಿ ಇಲಾಖೆಯಿಂದ ಉಚಿತವಾಗಿ ಹೊಲಿಗೆ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಇಂದು ದಿನಾಂಕ 3/5/2025 ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ ನಿಮಗೆ ಎಲ್ಲರಿಗೂ ಕಳ್ಕೊಂಡಿದ್ದೆ. ಇದರಿಂದ ಈಗೇನು ವಿತರಣೆ ಮಾಡ್ತಾ ಇದ್ದೀವಲ್ಲ ಹೊಲಿಗೆ ಯಂತ್ರಗಳ ದುರುಪಯೋಗ ಆಗಬಾರ್ದು, ಆಮೇಲೆ ಅದನ್ನು ತಗೊಂಡು ನೀವು ಆರ್ಥಿಕವಾಗಿ ಮಹಿಳೆಯರು ಸೌಲಭ್ಯಗಳಾಗಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ತಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಇಲಾಖೆಯ ಖಾದಿ ಗ್ರಾಮೋದ್ಯಮ ಮಂಡಳಿಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕಾಂಗ್ರೆಸ್ ಸರ್ ಅವರಿಗೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಆಫೀಸಿಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆ ಉಂಟಾಗಿ ಅಲ್ಲಿಯ ಸಹಾಯಕ ನಿರ್ದೇಶಕರಾದ ಶ್ರೀ ವಾಘೋಳೆ ಸರ್ ಅವರಿಗೂ ಕೂಡ ಸ್ವಾಗತಿಸುತ್ತೇವೆ. ಅದೇ ರೀತಿಯಿಂದ ನಮ್ಮ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಎಸ್ ಎಂ ಪಾಟೀಲ್ ಸರ್ ಅವರಿಗೂ ಕೂಡ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಮೇಲ್ವಿಚಾರಕರಾದ ಶ್ರೀ ಚಂದ್ರಶೇಖರ್ ಗ್ರಾಮಪುರ ಸರ್ ಅವರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಾನು ಖಾದಿ ಮತ್ತು ಗ್ರಾಮೋದ್ಯಮ ಮಂಡಳಿಯಿಂದ ಬಂದಿದ್ದೇನೆ. ಸೊ ನಮ್ಮಲ್ಲಿ ಕೆಲವೊಂದು ಸ್ಕೀಮ್ಸ್ PME ಅಂತ ಇರುತ್ತದೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಹೊಲಿಗೆ ತರಬೇತಿಯನ್ನು ಪಡ್ಕೊಂಡು ಹೊಲಿತಾ ಇದ್ದೇವೆ? ಈಗಾಗಲೇ ತರಬೇತಿ ಪಡೆದುಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಯ್ತಂದ್ರೆ 50 ಲಕ್ಷವರೆಗೆ ರೆಡಿಮೇಡ್ ಗಾರ್ಮೆಂಟ್ಸ್ನಲ್ಲಿ ನೀವು ಬ್ಯಾಂಕ್ನಿಂದ ಸಾಲ ಪಡೆದರೆ ನಿಮ್ಮ ಹಳ್ಳಿಯಲ್ಲಿ 35% ಸಬ್ಸಿಡಿ ಕೊಡುವಂಥ ಒಂದು ನಮ್ಮಲ್ಲಿ ಯೋಜನೆ ಇತ್ತು, PMECP ಅಂತ. ಸೊ ಬ್ಯಾಂಕಿನಲ್ಲಿ ತಮ್ಮ ಅಕೌಂಟ್ ಇರಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಇಡೋದು ತೆಗೆಯೋದು ಮಾಡಬೇಕು. ಸೊ ನೀವು ಹೋದರೆ ಅಲ್ಲಿ ಬ್ಯಾಂಕಿಗೆ ಲೋನ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕಲ್ಪಿಸ್ಕೊಡ್ತೇವೆ ನಾವು. ಸೊ ನಮ್ಮಲ್ಲಿ ಸಬ್ಸಿಡಿ ಕೂಡ ಆಗ್ತದೆ. ನೀವೀಗ ಈ ಮಷಿನ್ ಹೋದ್ರು ಅದು ಈಗ ದೊಡ್ಡ ಪ್ರಮಾಣದಲ್ಲಿ ನೀವು ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ಕೆಲವೊಂದು ಕಡೆ ಇನ್ಸ್ಟಿಟ್ಯೂಷನ್ ಹೋಗಿರ್ತೇವೆ, ಒಂದೊಂದು ಮಷಿನ್ದಲ್ಲೇ ಆರ್ಡರ್ಸ್ ತಗೊಂಡು ಲಂಗಾಗಳಾಗಲಿ, ಚೂಡಿದಾರ್ ಆಗಲಿ, ಟಾಪ್ ಆಗಲಿ, ಬಾಟಮ್ಸ್ ಎಲ್ಲ ಹೊಡಿತಾರೆ. ಸೊ ಅಂಥಲ್ಲಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾಡುವಂಥ ಒಂದು ಹೆಣ್ಮಕ್ಳಿಗೆ ತಾಕತ್ತು ಇರ್ತದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಇನ್ಸ್ಟಿಟ್ಯೂಷನ್ ಹೋದಲ್ಲಿ ಒಬ್ಬ ಹೆಣ್ಮಗಳು ಬರೀ ಲಂಗಾಷ್ಟು ಹೊಡೆದು ಕೊಟ್ಟು ಮಗನಿಗೆ ಇಂಜಿನಿಯರಿಂಗ್ ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರು ನಮ್ಮ ಕಣ್ಣು ಎದುರುಗಡೆ. ಆಮೇಲೆ ಮನೀಸ್ ಅವರು ಇದರ ದೊಡ್ಡ ಪ್ರಮಾಣದ ಮನೀಸ್ ಕೂಡ ಕಟ್ಸ್ಯಾರ, ಅದೇ ಒಂದು ಮಷೀನಲ್ಲಿ. ಸೊ ಅವರಿಗೆ ನಾನು ನಮ್ಮ ಸ್ಕೀಮ್ ಈ ಥರ ಇದೆ ಅಂತ ಕೇಳಿದ್ದೀನಿ. ಇಲ್ಲ ನಮ್ಗೆ ಏನು ಲೋನ್ ಬೇಕಾಗಿಲ್ಲ, ನನ್ನ ಮಗ ಈಗ ಕಳ್ಸಾಕೇನ ಅಂತ ಹೇಳ್ಬಿಟ್ರು. ಅಂದ್ರೆ ಈಗ ಒಂದು ಮಷೀನ್ನಲ್ಲಿ ನೀವು ಏನು ಮಾಡಬೇಕು ಅನ್ನೋದು ವಿಚಾರ ಇರ್ತದೆ ನಿಮ್ಗೆ. ಬಟ್ ಒಂದು ಮಷೀನ್ ಕೂಡ ನೀವು ಒಳ್ಳೆಯ ನಿಮ್ಗೆ ಪ್ರಾಫಿಟ್ ಬಿಡಬಹುದು. ಸೊ ಆರ್ಥಿಕತೆಯನ್ನು ಮುಂದೂಡಿಸಲಿಕ್ಕೆ ಇದು ಒಂದು ZP ಮುಖಾಂತರ ಒಂದು ಗ್ರಾಮ ಕೈಗಾರಿಕೆ ಅಂತ ಇವರು ಏನು ಮಷೀನ್ ಕೊಡ್ತಾ ಇದ್ದಾರೆ. ನಿಮ್ಮ ಆರ್ಥಿಕತೆ ಸೌಲಭ್ಯವಾಗಿ ಬದುಕಿ ನಿಮ್ಮ ಆರ್ಥಿಕ ಸದೃಢಗೊಳಿಸುವ ಸಂಬಂಧ ಇದೆಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೇವೆ. ಸೊ ಅದನ್ನು ಸದುಪಯೋಗ ಪಡ್ಕೊಂಡು ನೀವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಇಚ್ಛೆ ಉಳ್ಳವರು ನಮ್ಮ ಇಲಾಖೆಗೆ ಬಂದು ಸಂಪರ್ಕ ಮಾಡಿದರೆ
ನಾವು ಖಂಡಿತವಾಗಿ ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ಆಫೀಸ್ ಇದೇ ಬಿಲ್ಡಿಂಗ್ದಲ್ಲಿ ಇರ್ತದೆ. ಸೊ ಅದೇ ರೀತಿ ಜಿಲ್ಲಾ ಕೈಗಾರಿಕೆ ಕೇಂದ್ರದಲ್ಲೂ ಕೂಡ ಈ ಸ್ಕೀಮ್ ಇರ್ತದೆ. ಸೊ ನಾವು ಹಳ್ಳಿಯಲ್ಲಿನೂ ಕೊಡ್ತೀವಿ, ಸಿಟಿಯಲ್ಲಿನೂ ಕೊಡ್ತೀವಿ. ಸ್ವಲ್ಪ ಹಳ್ಳಿಯಲ್ಲಿ ಜಾಸ್ತಿ ಸಬ್ಸಿಡಿ ಇರ್ತದೆ, ಸಿಟಿಯಲ್ಲಿ ಕಡಿಮೆ ಇರ್ತದೆ. ಸೊ ಹಳ್ಳಿಯಲ್ಲಿ 35% ಸಬ್ಸಿಡಿ ಇರ್ತದೆ 100ಕ್ಕೆ, ಸಿಟಿಯಲ್ಲಿ 25% ಇರ್ತದೆ. ಮತ್ತು ಸ್ವಂತ ಬಂಡವಾಳ 5% ಇರ್ತದೆ. ಸೊ ನೀವು ಬ್ಯಾಂಕ್ನಲ್ಲಿ ಅದು ಪ್ರೊಡ್ಯೂಸರೇ ಸಾಕು 5%, 95% ಸಾಲ ಇರ್ತದೆ ಬ್ಯಾಂಕ್ನಿಂದ. ಸೊ ಆ ಟೋಟಲ್ ಪ್ರೊಜೆಕ್ಟ್ಸ್ಗೆ ನಮ್ಮದು 35% ಸಬ್ಸಿಡಿ ಇರ್ತದೆ. ಸೊ ನೀವು ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಒಂದು ಮಷಿನ್ ಹೋದು ಅದರಲ್ಲಿ ಡೆವಲಪ್ಮೆಂಟ್ ಆಗಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದರೆ ನಮ್ಮ ಖಂಡಿತವಾಗಿ ನಮ್ಮ ಆಫೀಸಿಗೆ ಸಂಪರ್ಕ ಮಾಡಿ ನಾನು ಖಂಡಿತವಾಗಿ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಇವೆಲ್ಲರೂ ದೊಡ್ಡ ಉದ್ಯೋಗಗಳು ಕೇಳಿ ನಾನು ಹೇಳೋದು ಮಾತಾಡ್ತೀನಿ. ನಮ್ಮ ಕೈಮಗ್ಗ ಮತ್ತು ಜೋಳ ಇಲಾಖೆ ನೀವು ಆಲ್ರೆಡಿ ಇವಾಗ ಈ ನಮ್ಮ ಚಿಕ್ಕ ಉದ್ಯಮ ನಗರದಲ್ಲಿ ತೊಗೊಂಡ ಸೌಲಭ್ಯನ ನಾವು ನೋಡ್ತಾ ಇದ್ದೀವಿ. ಅದರಂತೆ ಹೆಚ್ಚಾಗಿ ಮೇಲಾಗಿ ಇವಾಗ ನೀವು ಒಂದು ಮಷಿನ್ ತೊಗೊಳ್ತಾ ಇದ್ದೀರಿ, ಅದು ಉಚಿತವಾಗಿ. ನೀವು ಅನೇಕ ಸೌಲಭ್ಯಗಳು ನಿಮ್ಗೆ ಬೇಕು ಅಂದರೆ ನಮ್ಮ ಡಿಪಾರ್ಟ್ಮೆಂಟಿಂದ ನೀವು ದೊಡ್ಡ ದೊಡ್ಡ ಯಾವುದಾದ್ರೂ ಗಾರ್ಮೆಂಟ್ ಇಂಡಸ್ಟ್ರಿ ಹಾಕ್ತೀರಿ, ಒಂದು 25 ಲಕ್ಷ 50 ಲಕ್ಷ ಅಂತ ನಾವು ಮ್ಯಾಕ್ಸಿಮಮ್ ಹಳ್ಳಿಯವರಿಗೆ ಜಾಸ್ತಿನೇ ಸಬ್ಸಿಡಿ ಕೊಡ್ತೀವಿ. ಸಿಟಿಯಲ್ಲಿಯೂ ನಾವು ನಾರ್ಮಲ್ ಸಬ್ಸಿಡಿ ಇದೆ. ಹೀಗಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ದೊಡ್ಡದು ಉದ್ಯಮ ಮಾಡಬೇಕು, ಕೈಮಗ್ಗ ಮತ್ತು ಜೋಳ ಇಲಾಖೆಯಿಂದ ಸಬ್ಸಿಡಿ ದುಡಿಬೇಕು ಅಂದರೆ ಒಂದು ಗಾರ್ಮೆಂಟ್ಸ್ ಹಾಕಬೇಕು. ಇಲ್ಲಪ್ಪ ಅಂದರೆ ಟೆಕ್ಸ್ಟೈಲಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ ಬರ್ತಾರೆ, ಅವೆಲ್ಲರೂ ನೀವು ಮಾಡುವಂಥ ಸೌಲಭ್ಯ ನಾವು ಕೊಡ್ತೀವಿ ನಿಮಗೆ. ಇಲ್ಲಿ ಯಾವ ರೀತಿ ನೀವು ಸೌಲಭ್ಯ ತಗೊಳ್ಬೇಕು ನಮ್ಮಲ್ಲೇನೂ ನಾವು ತಗೊಳ್ರಿ ಅಂತ ಹೇಳಿ ಹೇಳ್ಬಿಟ್ಟು ನಾನು ಯಾರು ಮಾತ್ರ ಮುಗಿಸ್ತೇನೆ. ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಇಲಾಖೆಯಿಂದ 495 ಹೊಲಿಗೆ ಯಂತ್ರಗಳನ್ನು ನಾವು ವಿತರಿಸಲಾಗ್ತೇವೆ. ಆ ಒಂದೇ ಸರಿ ನಾವು ವಿತರಿಸಲಿಕ್ಕೆ ಸಾಧ್ಯವಾಗದ ಕಾರಣ ನಾವು ಒಂದು ದಿನ ಬಿಟ್ಟು ಒಂದು ದಿನ ನಾವು ವಿತರಿಸಲಾಗತ್ತೇವೆ. ಅದಕ್ಕೆ ಆ ಮಷಿನ್ ತಗೊಂಡು ನೀವು ಮನೆಯಲ್ಲೇ ಕೊಡದೆ ಅಥವಾ ಬೇರೆದವರಿಗೆ ಮಾಡಲಿಕ್ಕೆ ಅಥವಾ ಯಾವುದೇ ಅವಕಾಶ ಕೊಡದೆ ನೀವೇ ಸ್ವತಃ ಒಂದು ಬಿಸ್ನೆಸ್ ಮಾಡಿದ್ರು ಬಹಳ ಅನುಕೂಲ ಆಗ್ತದೆ ಅಂತ ನನ್ನೊಂದು ಆಸೆ ಇದೆ. ಒಂದೇದು ಈ ಒಂದು ನಾವು ಮಷಿನ್ ಕೊಡೋದ್ರಿಂದ ನಿಮಗೆ ಹೆಲ್ಪ್ ಬಹಳ ಆಗ್ತದೆ. ಮತ್ತು ಈ ಮಷಿನ್ ನೀವು ಹಿಂಗೆ ಉಪಯೋಗಿಸ್ಬೇಕಾದ್ರೆ ಅದು 4 ಮಂದಿ ಹೌದು ಅನ್ಬೇಕು. ಆ ರೀತಿ ನೀವು ಕೆಲಸ ಮಾಡಿದ್ರೆ ನಮ್ಮ ಆಫೀಸ್ಗೆ ಒಂದು ಹೆಸರು ಬಂದಂಗೆ ಆಗ್ತದೆ. ನೀವು ಇದೇ ವರ್ಷ ತೊಗೊಂಡು ಸುಮ್ಕೊಂಡಿರ್ಬಾರ್ದು. ಪ್ರತಿ ವರ್ಷವೂ ನಾವು ಕೊಡ್ತಾ ಇದ್ದೇವಲ್ರಿ. ನೀವು ನಿಮ್ಮ ಹಳ್ಳಿ ಒಳಗೆ ಇರುವಂಥವ್ರಿಗೆ ಎಲ್ಲರಿಗೆ ಬಹಳ ಯಾರು ಬಡವರು ಇದ್ದಾರೆ ಅವ್ರಿಗೆ ನೀವೇ ಸ್ವತಃ ಆಫೀಸ್ ಕರ್ಕೊಂಡ್ಬಂದು ನಮ್ಮ ಅಧಿಕಾರಿಗಳಿದ್ದಾರೆ, ಎಸ್.ಎಂ. ಪಾಟೀಲ್ ಅವರಿದ್ದಾರೆ, ಕಾಂಗ್ರೆಸ್ ಇರ್ತಾರೆ, ವಾಗ್ಮೋರ್ ಸರ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಭೇಟಿಯಾಗಿ ಯಾವ್ಯಾವ ಸ್ಕೀಮ್ ಬಗ್ಗೆ ಏನೇನು ಸಹಾಯ ಸಿಗ್ತದೆ ಅಂತ ಅನ್ನೋದು ಪೂರ್ತಿ ಮನವರಿಕೆ ಮಾಡಿಕೊಂಡು ಲೋನ್ ಹಾಕಿ ಮುಂದುವರಿಯುವಂಥದ್ದು ನನ್ನ ಆಶೆ ಇರುತ್ತೆ. ಅವ್ರು ಎಲ್ಲರಿಗೂ ಹೇಳಬೇಕು ಮಾಡ್ತಾರೆ. ನೀವು ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಒಂದು 2 ಮಾತು ನೋಡ್ತೀನಿ. ಇವತ್ತಿನ ದಿನ ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ವತಿಯಿಂದ ಒಟ್ಟಾರೆ 495 ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಇದು 4ನೇ ಕಾರ್ಯಕ್ರಮ ಇರುತ್ತೆ. ಆಲ್ರೆಡಿ 3 ಕಾರ್ಯಕ್ರಮ ಆಗಿವೆ. ಈ ಮೊದಲು ನಾವು ಹೆಂಗೆ ಹೊಲಿಗೆ ಯಂತ್ರ ಅನಿಸ್ತೀವಿ ಅಂದ್ರೆ ದಿನ ಬರ್ತಿದ್ರು, ಯಾರೋ ಬರ್ತಿದ್ರು, ಒಬ್ಬೊಬ್ರು ಬರ್ತಿದ್ರು, ವಹಿಸಿದ್ರು. ನಮ್ಮ ಬುರಾಪುರವರು ಸರಿ ಈ ಥರ ಆ ಥರ ಮಾಡೋದು ಬೇಡ, ಬಟ್ಟಿಗೆ ಫೋನ್ ಮಾಡಿ ಕರೆದು ಅಮೂಲ್ಯ ಪಟ್ಟು ಕಾರ್ಯಕ್ರಮ ಮಾಡಿದಾಗ ಆಗ್ತದೆ, ಇದು ಆಯ್ತು ಮಾಡಿರಿ ಅಂತ ಹೇಳ್ತಾರೆ. ಅವರೇ ಇದಕ್ಕೆಲ್ಲ ಕಾಡಿದ್ರು ಈ ಕಾರ್ಯಕ್ರಮ ಈಗ ಆಯೋಜನೆ ಮಾಡಾಕ. ಅದೇ ಥರನಾಗಿ ನಮ್ಮ ಇಲಾಖೆ ಒಳಗೆ BME 21 ಸ್ಕೀಮ್ ಅದ. ಅದ್ರಾಗ ನೀವು ಬರೀ ಹೊಲಿಗೆ ಅಂತ ಅಷ್ಟೇ ಅಲ್ಲ, ಇಡೀ ಇಲಾಖೆ ಮಾಡೋದು 50 ಲಕ್ಷ ತನ ಸಹಾಯಧನ ಸಬ್ಸಿಡಿ ಇದು ಅದ, ಲೋನ್ ಅದ. ನಿಮ್ಗೆ 35% ಸಬ್ಸಿಡಿ ಅದ. ಯಾಕಂದ್ರೆ ಎಲ್ಲರೂ ಗ್ರಾಮೀಣ ಪ್ರದೇಶರು ಇದೆ, ಸಿಟಿಯವ್ರು ಯಾರೂ ಇಲ್ಲೇ ಇಲ್ಲ. ನೀವು ಬರೀ ಹೊಲಿಗೆ ಅಂತ ಅಷ್ಟೇ ಬರೋದಿಲ್ಲ, ರೆಡಿ ಮಾಡೋದು ಬರ್ತದೆ, ಹೋಟೆಲ್ ಹಾಕ್ಬೋದು, ಕಂಪ್ಯೂಟರ್ ಹಾಕ್ಬೋದು, DDP ಹಾಕ್ಬೋದು, ಜೆರಾಕ್ಸ್ ಹಾಕ್ಬೋದು, ನೀವು ದಾಲ್ ಮಿಲ್ ಹಾಕ್ಬೋದು. ಈ ಥರ ಸಾಕಷ್ಟು ಯೋಜನೆ ಅದಾವೆ. ಅದು ನೀವು ಬುಕ್ಲೆಟ್ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಎಲ್ಲ ವಿವರವಾಗಿ ಅದ್ರಾಗ ಇರೋದ. ಅದನ್ನು ನೋಡಿ ನೀವು ಮತ್ತೆ ಯಾವ ಏಜೆಂಟ್ರಿಗೆ ಬೇಕಾಗದೇ ಇಂಥ ಖುದ್ದಾಗಿ ನೀವೇ ಆಫೀಸ್ ಬಂದು ನಮ್ಮ ಇಲಾಖೆಯ ಪ್ರಯೋಜನ ತರಬೇಕು. ಈ ಕಾರ್ಯಕ್ರಮಕ್ಕೆ ಕಾಂಬ್ಳೇಶ್ವರು, ವಾಗ್ಮಳೇಶ್ವರು, ನಮ್ಮ ಬುರಾಪುರ ಸರು, ಮೇಡಮ್ ಅವರು, ರವಿ ಗಾಯಕ್ ಅವರು, ನ್ಯೂಸ್ 11 ಟಿವಿಯವರು ಮತ್ತು ಮೂಲ ನೀವು ಕಾರ್ಯಕ್ರಮಕ್ಕೆ ಫಲಾನುಭವಿಗಳಾದ ನೀವು ಎಲ್ಲರೂ ಸಂಜೆಗಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು. ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಅಕ್ಕಪಕ್ಕದವರು ಆಮೇಲೆ ಒಬ್ರ ಕೈಯಾಗ ಅಪ್ಲಿಕೇಶನ್ ಕೊಟ್ಟು ಕಳ್ಸಕ್ ಹೋಗ್ಬೇಡ್ರಿ. ಸ್ವತಃ ನೀವೇ ಬರ್ರಿ. ನಮ್ಮ ಸಾಹೇಬ್ರು ಇರ್ತಾರೆ, ನಿಮ್ಗೆ ಏನ್ ಬೇಕಾದ್ರೂ ಎಸ್.ಎಂ. ಪಾಟೀಲ್ ಸರ್ ಅಂತ ಹೇಳಿ ನಮ್ಮ ಸಾಹೇಬ್ರು ಇದಾರ, ಅವ್ರು ನಿಮ್ಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡ್ತಾರೆ. ನಿಮ್ಗೆ ಏನ್ ಆಮೇಲೆ ನಮ್ಮ ಇಲ್ಲಿ ಸುತ್ತಮುತ್ತ ಕ್ಯಾಂಪಸ್ ಅಲ್ಲಿ ಯಾರು ಬೇಕಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರೆ ಆಫೀಸರ್ಸ್ ನಿಮ್ಗೆ. ಅದಕ್ಕೆ ದಯವಿಟ್ಟು ಅದು ದುರುಪಯೋಗ ಮಾಡ್ಕೋಬೇಡ್ರಿ. ಆಮೇಲೆ ಕೆಲವೊಬ್ರು ಏಜೆಂಟ್ಗೆ ಮಾಡ್ತಿರ್ತಾರೆ, ದಯವಿಟ್ಟು ಅವ್ರಿಗೆ ದುಡ್ಡು ಹಣ ಕೊಡ್ಬೇಕು ಹೋಗ್ಬೇಡ್ರಿ. ನೀವೇ ಸ್ವತಃ ಬರ್ರಿ. ನಿಮ್ಗೆ ಆಫೀಸಿಗೆ ನೋಡಿರಲ್ಲ, ನಿಮ್ಗೆ ಗೊತ್ತಿರ, ಅವ್ರ ನಿಮ್ಮ ಪಕ್ಕದಲ್ಲಿ ಗೊತ್ತಿರಲ್ಲ, ಅವ್ರಿಗೆ ಜೊತೆಗೆ ಕರ್ಕೊಂಡು ಬಂದು ಇಲ್ಲೇ ಅರ್ಜಿ ಒಯ್ಬೇಕು, ಇಲ್ಲೇ ಅರ್ಜಿ ಬಂದು ಸಲ್ಲಿಸ್. ನಾನು ಆ್ಯಕ್ಚುಲಿ ರಿಪೋರ್ಟ್ ಮಾತಾಡೋದು, ಈ ಕೈಗಾರಿಕೆ ಇಲಾಖೆಯಿಂದ ಏನು ಸೌಲಭ್ಯಗಳಪ್ಪ ಅಂದ್ರೆ ಬಡ ಹೆಣ್ಣು ಮಕ್ಕಳು ಮನೇಲಿ ಕುತ್ಕೊಂಡು ಕೆಲಸ ಇರಲ್ಲ,
ಏನ್ ಮಾಡ್ಬೇಕಂತಿರ್ತಾರೆ. ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿರ್ತಾವ. ಗಂಡಂದ್ರಿಗೆ ಕೆಲಸ ಇರ್ತಾರ, ಅಂಗವೈಕಲ್ಯತೆ ಇರ್ತೈತಿ, ಏನೋ ಪ್ರಾಬ್ಲಮ್ ಇರ್ತೈತಿ. ಇದರಿಂದ ಎಷ್ಟೋ ಜೀವನ ನಿಂತಿರ್ತಾವ. ಸಜ್ಜನ್ ಸಂತೋಷ ನಮ್ಮ ಆಫೀಸರ್ ಇದ್ದಾರೆ, ತಾಲೂಕು ಆಫೀಸರ್, ಅವ್ರನ್ನ ಗೆಳೆಯದವ್ರು. ಅವ್ರು ಹೇಳ್ಕೊಟ್ರು ಮೊದಲು ಮುದ್ದೆ ಬಳಕೆ ಭಾಳ ಸೌಲಭ್ಯಗಳು ಸಿಗ್ತಿರ್ಲಿಲ್ಲ. ಅವ್ರು ಬಂದು ಹೇಳ್ಕೊಟ್ಟಿದ್ದು ಎಷ್ಟೋ ಕುಟುಂಬಗಳು ಅವರಿಂದ ಜೀವನ ನಡೆಸ್ತಾ ಇದಾವೆ. ಇದನ್ನು ತಗೊಂಡೋಗಿ ಯಾರು ಮಾರೋದಾಗ್ಲಿ, ಅಕಸ್ಮಾತ್ ಆಗಿ ಬೇರೆಯವ್ರು ಕೊಡೋದಾಗ್ಲಿ ಇದು ಮಾಡಬಾರ್ದು. ನೀವು ಕಲಿಬೇಕು, ಕಲಿತು ಸ್ವಾವಲಂಬಿಯಾಗಿ ಬದುಕಬೇಕು. ಹೆಣ್ಣು ನಾನು ಅದರಲ್ಲಿ ಕಮ್ಮಿ ಇಲ್ಲ ಅಂತದ್ದು ತೋರಿಸ್ಬೇಕು. ನಿಮ್ಗಳಿಗಾಗಿ ನಿಮ್ಗೋಸ್ಕರನೇ ಈ ಕೈಗಾರಿಕೆ ಆಫೀಸು ಇದನ್ನ ಹಮ್ಮಿಕೊಂಡಿತ್ತು. ನೀವು ಇದರಿಂದ ನೀವು ಬದುಕಬೇಕು, ಮತ್ತೊಬ್ಬರಿಗೆ ಬದುಕು ಛಲ ತುಂಬಬೇಕು. ಆಮೇಲೆ ನೀವು ಹೋಗಿ ನಿಮ್ಮ ಊರಾಗೆಲ್ಲ ಹೇಳ್ಬೇಕು, ಯಾರು ಬಡ ಕುಟುಂಬ ವಿದ್ಯಾವಂತರಿರ್ತೀರಿ ಇಲ್ಲೆಲ್ಲ ಹೆಣ್ಮಕ್ಳು, ನಾವು ಹಿಂಗೆ ಮಾಡಿ ಮುಂದೆ ಬಂದಿದ್ದೀನಿ, ನೀನು ಕೂಡ ಮುಂದೆ ಬಾ, ಇಂಥ ಆಫೀಸ್ ಇದೆ. ಆಮೇಲೆ ಇದರಿಂದ ಬೇರೆ ಬೇರೆ ಇಲಾಖೆ ಇಲ್ಲೊಂದು ಆಫೀಸ್ ಹೇಳಿ ಬಾಜು, ಆ ಆಫೀಸಿಂದ ನಿಮ್ಗೆ ಸವಲತ್ತುಗಳದಾವ. ಏನದಾವ ಅಂದ್ರೆ ಖಾರ ಕುಟ್ಟು ಮಿಷಿನ್ ಅದಾವ, ಶಾವಿಗೆ ಮಿಷಿನ್ ಅದಾವ, ಬೇರೆ ಬೇರೆ ನೀವು ಏನಾದರೂ ಮಾಡ್ಬೋದು. ಅಲ್ಲಿ ಏನು ಕೊಡಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅವೆಲ್ಲ ಕೊಟ್ಟು ನಿಮ್ಮ ಸೇವಾ ಸಿಂಧು ಕೇಂದ್ರದ ಆನ್ಲೈನ್ ಅರ್ಜಿ ಹಾಕ್ಬೇಕು. ಪ್ರಮಾಣ ಪತ್ರ, ಜನಸಂಖ್ಯೆ ಪ್ರಮಾಣ ಪತ್ರ ತಗೊಂಡು ಅದು ಬ್ಯಾಂಕಿಂಗ್ ಬರ್ತೈತಿ. ಬ್ಯಾಂಕಿಂಗ್ ಪತ್ರ ಅಂತ ಬಂದ ತಕ್ಷಣ ಬ್ಯಾಂಕ್ನವ್ರು ಒಂದು ಫೋನ್ ಮಾಡ್ತಾರೆ, ನಿಮ್ಗೆ ಬಂದ ವೆರಿಫಿಕೇಶನ್ ಬಂದವ್ರಿ ಅಂತೇಳಿ. ಬ್ಯಾಂಕ್ನವ್ರು ಲೋನ್ ಕೊಟ್ಟರು ಅಂದ್ರೆ ಹಳ್ಳಿಯವರಿಗೆ 35%, ಸಿಟಿಯವರಿಗೆ 25% ಸಬ್ಸಿಡಿ ಸಿಗ್ತೈತಿ. ಅದಕ್ಕೆ ಡೈರೆಕ್ಟಾಗಿ ಇಲ್ಲೇ ಬರ್ರಿ. ಅವ್ರು ಹೇಳಿದ್ರು ಯಾವ ಏಜೆಂಟಿಗೆ ನಂಬಾಡ್ರಿ, ಯಾವ ಏಜೆಂಟಿಗೆ ನಂಬಾಡ್ರಿ. ನೀವು ಗಾಡಿ ಏನು ಮಾಡ್ಕೊಂಡ್ ಬರ್ತೀರಿ, ಗಾಡಿ ರೇಟ್ ಕೊಡ್ರಿ, ಇಲ್ಲ ಅಂದ್ರೆ ಬಸ್ಸಿಗೆ ಬಂದ್ ಮಾಡ್ರಿ. ಆಧಾರ್ ಕಾರ್ಡ್ ಕೂಡ ಫ್ರೀ ಆಗ್ಯಾವ, ಬಸ್ಸಿಗೆ ಬರ್ಬೇಕು. ನೀವು ಎಷ್ಟು ಮಂದಿ ಕುಂತಿದ್ದೀರಿ, ಇಷ್ಟು ಮಂದಿ ಹೋಗಿ ಒಬ್ಬೊಬ್ಬರು 5 ಮಂದಿಗೆ ಅಂತ ಹೇಳಿದ್ರ ನಿಮ್ಮನಿಂದ 5 ಕುಟುಂಬಗಳು ಉದ್ಧಾರ ಆಗ್ತಾವೆ. ಅದಕ್ಕೆ ಪ್ರತಿಯೊಬ್ಬರು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಯಾರಿಗೆ ಹೇಳ್ಬೇಡ್ರಿ, ಕೆಟ್ಟ ಕೆಲಸ ಮಾಡಕ್ಕೆ ಯಾರು ಎದುರ್ತೀವಿ. ಅದು ಒಳ್ಳೆ ಕೆಲಸ ಮಾಡಕ್ಕೆ ಯಾರಿಗೆ ಹೇಳ್ಬೇಡ್ರಿ. ಇಲ್ಲಿ ಬಂದು ನೇರವಾಗಿ ಆಫೀಸರ್ಗೆ ಭೇಟಿ ಆಗಬೇಕು, ಆಫೀಸರ್ ಸಜೆಷನ್ ತಗೋಬೇಕು. ಎಷ್ಟೋ ಮಂದಿ ಹೆಣ್ಮಕ್ಳು ಈ ಕೈಗಾರಿಕೆ ಇಲಾಖೆಯಿಂದ ಜೀವನಗಳನ್ನ ಬದಲು ಮಾಡ್ಕೊಂಡಿದ್ದಾರೆ. ಖಾರ ಕುಟ್ಟು ಮಷಿನ್ ತಗೊಂಡಿದಾರ, ಬಲ್ಗಿ ಮಷಿನ್ ತಗೊಂಡಿದಾರ, ಗಿರಣಿ ಹಾಕಿದಾರ, ಬೇರೆ ಬೇರೆ ಕಟ್ಟಡ ಪ್ರಾಡಕ್ಟ್ ಅದಾವೆ. ಅದಕ್ಕೆ 10 ಲಕ್ಷ ರೂಪಾಯಿ ಲೋನ್ ತಗೊಂಡು ಒಂದು ಜಮೀನಿನೊಳಗೆ ಒಬ್ಬರು ಇದರಿಂದ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕಾಗುತ್ತೆ 35% ಸಬ್ಸಿಡಿನೂ ಕೂಡ ಇರ್ತೈತಿ. ಬ್ಯಾಂಕ್ನಾಗ ನಿಮ್ಗೆ ಅಕೌಂಟ್ ಇರಬೇಕು, ಟ್ರಾನ್ಸಾಕ್ಷನ್ ಇರಬೇಕು. ಅದು ಹೆಚ್ಚಿನ ಮಾಹಿತಿ ಏನಾಗಬೇಕಾದ್ರೆ ಅದು ಬಂದು ಕೇಳಿ. ದಯವಿಟ್ಟು ಎಲ್ಲರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಹೆಣ್ಮಕ್ಳು ಹೋಗಿ ಮನ್ಯಾಗ ಕುಂದ್ರಬಾರ್ದು. ನಾವು ತೊಗೊಂಡ್ಬಂದಿವಿ, ನಮ್ಗೆ ಕೊಟ್ಟಿದಾರ, ಫ್ರೀ ಕೊಟ್ಟಿದಾರ ಅಂತ ಹೇಳ್ಬೇಕು. ಯಾರು ದುಡ್ಡು ತೊಗೊಂಡಿಲ್ಲ, ಉಚಿತ ಇರ್ತೈತಿ. ಅದಕ್ಕೆ ನೀವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ಇವತ್ತು ನಿಮ್ಗೆಲ್ಲ ಕಲಿಸಿ ಇಷ್ಟೊಂದು ಕಷ್ಟಪಟ್ಟು ನಿಮ್ಗೆಲ್ಲ ಇಲ್ಲಿ ಇಷ್ಟೊಂದು ಮಾನ್ಯತೆ ಕೊಟ್ಟು ಯಾಕೆ ಮಾಡಕತ್ತಾರಪ್ಪ ಅಂದ್ರೆ ಅವ್ರೇನು ಯಾರ ಕಡೆನೋ ಲಸ್ ಪಡ್ಕೊಂಡ್ರು. ಗೌರ್ಮೆಂಟ್ ಇಂದ ಏನ್ ಬರ್ತಿರ್ತದ ನೇರವಾಗಿ ಮುಟ್ಲಿ ಅನ್ನೋಗೋಸ್ಕರ ನಿಮ್ಮನ್ನ ಕರ್ಸ್ಯಾರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.